ನೋಡಲ್ಲ, ನೋಡಬೇಕು. ಮಾಡಿರೋ ಉದ್ದೇಶ ನಿಮ್ಗೋಸ್ಕರ ಮಾಡಿರೋದಲ್ಲ ಈಗ. ಸರ್ ನಮಸ್ಕಾರ. ಇವತ್ತು ಉಂಡೇಕರ್ ರಾಜೇಶ್ ಅಂತೇಳಿ ಸರ್, ಬಳ್ಳಾರಿ ಜಿಲ್ಲಾ ಆಟೋ ಚಾಲಕರ ಸಂಘ, ಲಗೇಜ್ ಆಟೋ ಚಾಲಕರ ಸಂಘ, ಅಪ್ಪಿ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾಗಿದ್ದೀನಿ. ಇವತ್ತೇನು ನಮ್ಮ ಕಾರ್ಮಿಕರ ಸಚಿವರು ಸಂತೋಷ್ ಲಾಡ್ ಸರ್ ಅವರು ಬಳ್ಳಾರಿಗೆ ಆಗಮಿಸಿದಾಗ ನಮ್ಮ ಚಾಲಕರ ಬಗ್ಗೆ ಅವ್ರಿಗೆ ಏನು ಇವತ್ತು ಸವಲತ್ತುಗಳು ಸಿಗ್ತಾ ಇಲ್ಲ. ಅನೇಕ ಇವತ್ತು 10 ರಿಂದ 15 ಲಕ್ಷ ಚಾಲಕರು ಇವತ್ತು ಕರ್ನಾಟಕ ರಾಜ್ಯದಲ್ಲಿದ್ದಾರೆ. ಮುಖ್ಯವಾಗಿ ಬಳ್ಳಾರಿ ನಗರದಲ್ಲಿ ಮತ್ತು ಗ್ರಾಮಾಂತರ ಭಾಗದಲ್ಲಿ 30,000 ಕುಟುಂಬಗಳು ಇವತ್ತು ಚಾಲನವೇ ಜೀವನ ಆಧಾರವಾಗಿ ಇವತ್ತು ಜೀವನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತೇನು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಲೇಬರ್ ಕಾರ್ಡ್ ಅಂತ ಕೊಟ್ಟರು ಸರ್. ಅದೇನಾಯಿತು, ಅದು ಕಾರ್ಡ್ ಬರೀ ಜೋಬಲ್ಲಿ ಇಟ್ಕೊಳಕ್ಕೆ ಮಾತ್ರ ಸೀಮಿತವಾಗಿದೆ. ಯಾಕೆಂದರೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಅದರಲ್ಲಿ ಯಾವುದೇ ಬೆನಿಫಿಟ್ಸ್ ಇಲ್ಲ. ಒಂದು ಆಕ್ಸಿಡೆಂಟ್ ಆದ ಸತ್ ಮೇಲೆ ಕೊಡ್ತಾರಂತೆ ಬೆನಿಫಿಟ್ಸು. ಮತ್ತೇನು ಇನ್ನೊಂದು ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಅದು ನೋಡಿದ್ರೆ 1ನೇ ತಾರೀಕಿನಿಂದ 1ನೇ ಕ್ಲಾಸ್ನಿಂದ 10ನೇ ಕ್ಲಾಸ್ವರೆಗೆ ಯಾವುದಿಲ್ಲ. ಇಂಟರ್ವ್ಯೂ ಆದಮೇಲೆ ಸ್ಕಾಲರ್ಶಿಪ್ ಕೊಡ್ತಾರಂತೆ. ನಮ್ಮ ಬಡ ಚಾಲಕರು ಇಂಜಿನಿಯರ್ ಓದಿಸೋಷ್ಟು ಕೆಪಾಸಿಟಿ ಅವ್ರಿಗಿಲ್ಲ. ಒಂದು ಇವತ್ತು ಹೊರಗಿನ ರಾಜ್ಯಗಳು ಸಹಾಯ ನಿಧಿ ಅಂತೇಳಿ ನಮ್ಮ ಚಾಲಕರ ಒಂದು ಖಾತೆಗಳಿಗೆ 10,000 ರೂಪಾಯಿ ಜಮಾ ಮಾಡ್ತಾ ಇದ್ದಾರೆ. ಅಂತ ಒಂದು ಸ್ಕೀಮ್ಗಳು ತರ್ರಿ ಸರ್. ಇವತ್ತು ರೋಡ್ ಟ್ಯಾಕ್ಸ್ ಮೂಲಕ ನಮ್ಮ ಚಾಲಕರು ಸಾವಿರಾರು ಕೋಟಿ ಇವತ್ತು ತೆರಿಗೆ ಹಣ ಕಟ್ತಾ ಇದ್ದೀವಿ. ಟ್ಯಾಕ್ಸ್ ಪೇಯರ್ ಆಗ್ತಾ ಇದ್ದೀರಿ. ನಾವೆಲ್ಲರೂ ಸಾವಿರಾರು ಕೋಟಿ ವರ್ಷಕ್ಕೆ ಟ್ಯಾಕ್ಸ್ ಪೇಯರ್ ಆಗ್ತಾ ಇದ್ದೀವಿ. ಹಾಗಾಗಿ ಅವರು ಬಜೆಟಲ್ಲಿ ನಮಗೂ ಒಂದು ಅನುದಾನವನ್ನು ಕೊಟ್ಟು ನಮಗೆ ಒಳ್ಳೆಯ ಸೌಲಭ್ಯಗಳು ಮತ್ತು ಈ ಸಬ್ಸಿಡಿ ಸ್ಕೀಮ್ಗಳು ಮತ್ತು ಸ್ಕಾಲರ್ಶಿಪ್ಗಳಾಗಿರ್ಬೋದು, ಮದುವೆಗಳಿಗೆ 50,000 ಕೊಡ್ತಾ ಇದ್ದಾರೆ. ಇವತ್ತು ಕಟ್ಟಡ ಕಾರ್ಮಿಕರು ಕೊಡ್ತಾ ಇದ್ದಾರೆ, ಚಾಲಕರು ಕೊಡ್ತಾ ಇಲ್ಲ. ಹಾಗಾಗಿ ನಾವು ಇವತ್ತಿನ ದಿನ ಎಲ್ಲ ಚಾಲಕರು ಸೇರಿ ಮಾನ್ಯ ಸಂತೋಷ್ ಲಾಡ್ ಸರ್ ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಅದೇ ರೀತಿ ನಮ್ಮ ನಗರ ಶಾಸಕರಾಗಿರುವ ನಾರಾ ಭರತ್ ರೆಡ್ಡಿ ಸರ್ ಅವ್ರಿಗೂ ಮತ್ತು ನಮ್ಮ ಗ್ರಾಮಾಂತರ ಭಾಗದ ಶಾಸಕರಾಗಿರುವ ನಾಗೇಂದ್ರ ಅಣ್ಣನವ್ರಿಗೂ ನಾವು ಮನವಿಯನ್ನು ಕೊಡ್ತೀವಿ. ದಯವಿಟ್ಟು ಇದರ ಬಗ್ಗೆ ತಾವು ಚಿಂತನೆಯನ್ನು ಮಾಡಬೇಕು. ಚಾಲಕರಿಗೆ ಮುಂದಿನ ಬಡ್ಜೆಟಲ್ಲಿ ಅನುದಾನವನ್ನು ಕೊಟ್ಟು ಒಳ್ಳೆ ಒಂದು ಸೌಲಭ್ಯಗಳಾಗಿರ್ಬೋದು, ಸಬ್ಸಿಡಿ ಸ್ಕೀಮ್ಗಳಾಗಿರ್ಬೋದು ಮತ್ತು ಈ ಯೋಜನೆಗಳಾಗಿರ್ಬೋದು ತರಬೇಕಂತೇಳಿ ತಮ್ಮ ಮುಖಾಂತರ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಸರ್. ನಮಸ್ತೆ, ನನ್ನ ಹೆಸರು ಅಸ್ಗರ್ ಅಂತ, ಆಟೋ ಯೂನಿಯನ್ ಲೀಡರ್ ನಾನು ಕೂಡ. ಸರ್, ನಮಗೆ ಈ ಬಳ್ಳಾರಿಯಲ್ಲಿ ಏನೇನು ಸೌಲಭ್ಯ ಇದೆ ನಮ್ಮ ಆಟೋ ಚಾಲಕರಿಗೆ ಮತ್ತು ಎಲ್ಲ ಸ್ಕಾಲರ್ಶಿಪ್ಪು ನಮ್ಮ ಆಟೋ ಚಾಲಕರಿಗೆ ಮತ್ತು ಹಾಸ್ಪಿಟ್ಲದ್ದು ಮತ್ತು ಏನೇನು ಸೌಲಭ್ಯ ಇದೆ ಅದೆಲ್ಲ ಮಾಡಿಕೊಡ್ಬೇಕಂತ ವಿನಂತಿ. ನಮ್ಮ ಸಂತೋಷ್ ಲಾಡ್ ಸಾಹೇಬ್ರವ್ರು ಬಂದಿದ್ದರು, ನಮ್ಮ ರಾಜೇಶ್ ಅಣ್ಣ ಎಲ್ಲರೂ ಸೇರಿ ನಾವು ಮೆಮೊರಂಡ್ ಕೊಟ್ಟಿವಿ ಅವರಿಗೆ. ಎಲ್ಲರಿಗೆ ನಮ್ಮ ಯಾರ್ಯಾರು ಭಾರತ್ ರೆಡ್ಡಿ ಸರ್ ಇದ್ದಾರ, ನಾಗೇಂದ್ರ ಸರ್ ಇದ್ದಾರೆ, ಎಲ್ಲರಿಗೂ ಕೇಳ್ಕೊಂಡ್ರೆ ರಾಜೇಶ್ ಅಣ್ಣ ಅವ್ರು ಕೊಡ್ಬೇಕಂತ ಇದ್ದಾರ. ನಾವು ಕೊಡ್ತೀವಿ. ನಮಗೆಲ್ಲ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ಒಂದು ವಿನಂತಿ ನಿಮಗೆಲ್ಲ. ಸ್ಕಾಲರ್ಶಿಪ್ ಆಗ್ತಾ ಇಲ್ಲ ನಮಗೆ, ಸ್ಕಾಲರ್ಶಿಪ್ ಮತ್ತು ಸಬ್ಸಿಡಿ ಸಿಮ್ಸ್ ಸಿಗ್ತಾ ಇಲ್ಲ. ಸಬ್ಸಿಡಿ ಸಿಮ್ ಕೇಳಕ್ಕೆ ಹೋದರೆ ನಮಗೆ ಸಿವಿಲ್ಸ್ಕೋರ್ ಕೇಳಾಕತ್ತಾರ. ಅವೆಲ್ಲ ಸ್ವಲ್ಪ ನಮಗೆಲ್ಲ ತೊಂದರೆ ಇದೆ. ಅದು ಇನ್ನೊಂದು ನಮ್ಮ ರಾಜೇಶ್ ಅಣ್ಣ ಅವ್ರಿಗೆ ಒಂದು ಮಾತು ನನ್ನ ಹೃದಯದಿಂದ ಹೇಳಾಕತ್ತೀನಿ. ಯಾರು ಕನ್ಸ್ನಾಗ ನೋಡಿದ್ದಿಲ್ಲ ಆಟೋ ತಗೋಬೇಕಂತ ಅಂಥವ್ರಿಗೆಲ್ಲ ಆಟೋ ಕೊಡ್ಸಾರ. ಫೈಟ್ ಮಾಡಿ ಲಾರಿ ಅವ್ರಿಗೆ ಎಲ್ಲರಿಗೆ ಸ್ಕೀಮ್ ಕೊಟ್ಟು ಅವ್ರಿಗೆ ಅನುಕೂಲ ಮಾಡ್ಕೊಡ್ತಿದ್ರು. ಆಟೋದವ್ರಿಗೆ ಯಾಕೆ ಕೊಡಲ್ಲ ಅಂತ ಒಂದು ಫೈಟ್ ಮಾಡಿ ನಮಗೆ ಎಷ್ಟು ಒಂದು 200-250 ಆಟೋಗಳನ್ನು ಕೊಡ್ಸಾರ. ಯಾರು ಕನ್ಸ್ನಾಗ ಮಾಡ್ಕೊಂಡಿದ್ದಿಲ್ಲ ನಾನು ಆಟೋ ಹೊಸ ತಗೊಳ್ತೀನಂತ ಅಂಥವ್ರಿಗೆ ಹೆಲ್ಪ್ ಮಾಡಾರ. ಅದು ನಮ್ಮ ಬಳ್ಳಾರಿಯಲ್ಲಿ ರಾಜೇಶ್ ಅವ್ರು ಮಾಡಾಕತ್ತಾರ. ಮತ್ತು ನಮ್ಮ ಎಲ್ಲರೂ ಅವ್ರು ನಮ್ಮ ಪರದಿಂದ ಓಡಾಡಕತ್ತಾರ, ನಮಗೆ ಎಲ್ಲ ಕೇಳಾಕತ್ತಾರ. ದಯವಿಟ್ಟು ನಮ್ಮ ಮಾತುಗಳನ್ನು ಗಮನಕ್ಕೆ ತಗೊಂಡು ನಮ್ಗೆ ಹೆಲ್ಪ್ ಮಾಡಿಕೊಡಿ. ಚಾಲಕರಿಂದ ನಾವು 20 ವರ್ಷದಿಂದ ಆಟೋ ಆಗ್ತಾ ಇದ್ದೀವಿ. ನಮ್ಮ ರಾಜೇಶ್ ಅಣ್ಣವ್ರ ಅಪ್ಪರಿಂದ ನೋಡಕತ್ತೀವಿ. ಅವರು ನಮಗೋಸ್ಕರ ಒಳ್ಳೇದು ಮಾಡಿದಾರ. ಆದರೆ ರಾಜೇಶ್ ಅಣ್ಣವ್ರು ಕೂಡ ನಮ್ಮನ್ನು ಒಳ್ಳೇದು ಮಾಡ್ಕೊಂತ ಬಂದಿದಾರ. ಆದರೆ ನಾವು ಇನ್ಸೂರೆನ್ಸ್ ಅದು ಏನು ಟ್ಯಾಕ್ಸ್ ರೋಡ್ ಕಟ್ತಾ ಇದ್ದೀವಿ. ಆದರೆ ನಮಗೋಸ್ಕರಾಗಿ ಏನನ್ನೋ ಒಂದು ಮಾಡ್ಬೇಕಂತ ನಮ್ಮ ಅಣ್ಣವ್ರು ಕೇಳ್ಕೊಂತಿದಾರ. ಸವಲತ್ತುಗಳು ಅದು ಮಾಡಬೇಕು. ಹೊರಗಡೆ ಅಂದರೆ ಆಂಧ್ರ ಕಡೆ ಅಂದರೆ ನಮ್ಮ ಇವರು ಜಗನ್ ಅವರು ಮಾಜಿ CM ಅವರು ನಮ್ಮ ಆಟೋದವರಿಗೆ 15,000 ಹಾಕಿದ್ದಾರ, 10,000 ಹಾಕಿದಾರ. ಆದರೆ ನಮ್ಮ ಬಡವರ ಮಕ್ಕಳಿಗೆ ಅವ್ರು 15,000 ಹಾಕಿದಾರೆ ಅಮ್ಮವಾಡಿ ಅಂತೇಳಿ. ಅದೇ ಥರ ನಮ್ಮ ರಾಜೇಶ್ ಅಣ್ಣವರು ನಮ್ಮ ಆಟೋದವ್ರಿಗೆ ಏನೋ ಒಂದು ಮಾಡಿ ಕೊಡ್ಬೇಕಂತೇಳಿ ಕೇಳ್ಕೊಂತಿದಾರ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.